ನಮಸ್ಕಾರ ಸ್ನೇಹಿತರೆ, ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಷಾಢ ಮಾಸದ 2ನೇ ಶುಕ್ರವಾರದ ಮಹಾಲಕ್ಷ್ಮಿಯ ಪೂಜೆಯನ್ನು ಕಳಸವನ್ನು ಪ್ರತಿಷ್ಠಾಪನೆ ಮಾಡದೆ ಯಾವ ರೀತಿಯಾಗಿ ಸರಳವಾಗಿ ಮಾಡಿಕೊಳ್ಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಯಾವ ಒಂದು ಶುಭ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡೋದ್ರಿಂದ ಆ ಒಂದು ಪೂಜೆ ಫಲ ಅನ್ನೋದು ಹೆಚ್ಚಾಗಿ ಸಿಗುತ್ತೆ, ಅದೇ ರೀತಿ ಯಾವ ದೀಪಗಳನ್ನು ಹಚ್ಚಿ ಯಾವ ನೈವೇದ್ಯ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರ ಮನೆಗಳಲ್ಲಿ ಕಳಸವನ್ನು ಇಡುವಂಥ ಪದ್ಧತಿ ಇರೋದಿಲ್ಲ. ಹಾಗಾಗಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡದೆ ನೀವು ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹಕ್ಕೆ ನೀವು ಪೂಜೆಯನ್ನು ಮಾಡಬಹುದು. ನೀವು ಮೊದಲಿಗೆ ಒಂದು ಪೀಠವನ್ನು ಸಿದ್ಧಪಡಿಸ್ಕೊಂಡು ಆ ಪೀಠದ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಮಹಾಲಕ್ಷ್ಮಿಯ ಯಾವ ಫೋಟೋ ಇದೆ ಆ ಫೋಟೋವನ್ನು ಇಟ್ಕೊಂಡು ಗಂಧ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹಾಗೆ ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ಬಿಳಿಯ ಹೂವು ಅಥವಾ ಕೆಂಪು ಹೂವು ಅಥವಾ ಸೇವಂತಿ ಹೂವು, ಸುವಾಸನೆಯುಕ್ತ ಮಲ್ಲಿಗೆ ಹೂವು ಯಾವುದನ್ನಾದರೂ ಕೂಡ ನೀವು ಪೂಜೆಯಲ್ಲಿ ಬಳಸ್ಕೊಳ್ಬಹುದು. ಹಾಗೆ ಮಹಾಲಕ್ಷ್ಮಿ ಫೋಟೋವನ್ನು ಸ್ವಚ್ಛಗೊಳಿಸಿ ಈಗ ಹೇಳಿದಂಥ ಎಲ್ಲವನ್ನು ಬಳಸಿ ಅಲಂಕಾರವನ್ನು ಮಾಡಿಕೊಂಡು, ವಿಶೇಷವಾಗಿ ಮಲ್ಲಿಗೆ ಹೂವು ಸಿಕ್ತು ಅಂತ ಹೇಳಿದ್ರೆ ಮಲ್ಲಿಗೆ ಹೂವು ಹಾಗೆ ಕಮಲದ ಹೂವುಗಳನ್ನು ದೇವಿ ಫೋಟೋಗೆ ಹಾಕ್ಬಿಟ್ಟು ನೀವು ಅಲಂಕಾರವನ್ನು ಮಾಡಿಕೊಂಡು, ಮಹಾಲಕ್ಷ್ಮಿಯ ಪುಟ್ಟ ವಿಗ್ರಹ ಇತ್ತು ಅಂತ ಹೇಳಿದ್ರೆ ಅದನ್ನು ಒಂದು ತಟ್ಟೆನಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿಬಿಟ್ಟು ಅದರ ಮೇಲೆ ಆ ಒಂದು ಮಹಾಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಬಹುದು. ಇನ್ನು ನೈವೇದ್ಯ ಅಂತ ಬಂದಾಗ ಪ್ರತಿ ವಾರ ಕೂಡ ಮಹಾಲಕ್ಷ್ಮಿಗೆ ಒಂದೊಂದು ಬಗೆಯ ಸಿಹಿ ನೈವೇದ್ಯವನ್ನು ಇಡಬೇಕಾಗತ್ತೆ. ನಾನು ಕಳೆದ ವಾರ ಹಿಂದಿನ ವಿಡಿಯೋದಲ್ಲಿ 1ನೇ ಶುಕ್ರವಾರ ಗುಡನ್ನ ಅಂದರೆ ಸಿಹಿ ಪೊಂಗಲನ್ನು ಇಡೋದಕ್ಕೆ ಹೇಳಿದ್ದೆ. ಹಾಗೆ 4 ವಾರಗಳು ಕೂಡ ನೀವು ಸಾಧ್ಯವಾಯಿತು ಅಂತ ಹೇಳಿದರೆ ಹೆಸರುಬೇಳೆ ಪಾಯಸವನ್ನು ಕೂಡ ಜೊತೆಯಲ್ಲಿ ಇಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ. ಈಗ 2ನೇ ವಾರ ಬಿಳಿಯ ಬಣ್ಣದ ಅಂದರೆ ಸಬ್ಬಕ್ಕಿಯಿಂದ ಮಾಡಿದಂಥ ಹಾಲಿನ ಪಾಯಸ ಅಥವಾ ಅನ್ನದಿಂದ ಮಾಡಿದಂತಹ ಕ್ಷೀರನ್ನ, ಈ ಒಂದು ನೈವೇದ್ಯವನ್ನು ಈ ದಿವಸ ಇಟ್ಟು ನೀವು ಪೂಜೆಯನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತೀರಾ. ಹಾಗೆ ನೀವು ಸರಳವಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ಲಭ್ಯ ಇರುವಂಥ ಒಂದು ಬಾಳೆಹಣ್ಣು ಆಗಿರಬಹುದು ಅಥವಾ ಪಂಚಫಲಗಳಾಗಿರಬಹುದು ಇಟ್ಟು ನೀವು ಪೂಜೆಯನ್ನು ಮಾಡಬಹುದು. ಸಾಧ್ಯ ಆಗದೇ ಇದ್ದರೆ ನೀವು ಕೇವಲ ಬಾಳೆಹಣ್ಣು, ಎಲೆ ಅಡಿಕೆ, ಎಣ್ಣೆ ಇಟ್ಬಿಟ್ಟು ನೀವು ಸರಳವಾಗಿ ತುಪ್ಪದ ದೀಪಗಳನ್ನು ಬೆಳಗಿ ಹಣ್ಣು ಕಾಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ದೀಪಗಳನ್ನು ಬೆಳಗಿಸಿದ ನಂತರದಲ್ಲಿ ನೀವು ತಪ್ಪದೆ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿ ಆ ನಂತರ ಧೂಪ, ದೀಪ, ನೈವೇದ್ಯ, ತುಪ್ಪದ ಆರತಿಯನ್ನು ಬೆಳಗಿ ಮಹಾಮಂಗಳಾರತಿಯನ್ನು ಮಾಡಬೇಕಾಗತ್ತೆ. ಇದರ ಜೊತೆಗೆ ನೀವು ತಪ್ಪದೆ ಓಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಈ ಒಂದು ಮಂತ್ರವನ್ನು 108 ಬಾರಿ ಜಪಿಸಬೇಕಾಗತ್ತೆ. ಹಾಗೆಯೇ ನಿಮಗೆ ಕನಕದಾರ ಸ್ತೋತ್ರವನ್ನು ಓದಲಿಕ್ಕೆ ಬರುತ್ತೆ ಅನ್ನೋದಾದರೆ ನೀವು ಖಂಡಿತವಾಗಲೂ ಕೂಡ ಈ ಒಂದು ಸ್ತೋತ್ರವನ್ನು ಓದೋದ್ರಿಂದ ಅತಿ ಶುಭ ಫಲ ಅನ್ನೋದು ದೊರೆಯುತ್ತೆ. ನಿಮಗೆ ಓದೋದಕ್ಕೆ ಬರೋದಿಲ್ಲ ಅಂದ ಪಕ್ಷದಲ್ಲಿ ನೀವು ಮೊಬೈಲ್ನಲ್ಲಿ ಹಾಕ್ಕೊಂಡು ಕೇಳ್ತಾ ಕೂಡ ನೀವು ಒಂದು ಪೂಜೆಯನ್ನು ಮಾಡಬಹುದು. ಹಾಗೆ ಅಷ್ಟೋತ್ತರವನ್ನು ಹೇಳಬೇಕಾದ್ರೆ ನೀವು ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ನೀವು ಅಷ್ಟೋತ್ತರಗಳನ್ನು ಓದಬೇಕಾಗತ್ತೆ. ಇನ್ನು ನಿಮಗೆ ಮಹಾಲಕ್ಷ್ಮಿ ಸಹಸ್ರನಾಮಗಳು ಬರುತ್ತೆ ಅಂತಾದರೆ ಅದನ್ನು ಕೂಡ ಓದ್ಬೋದು. ಲಲಿತಾ ಸಹಸ್ರನಾಮವನ್ನು ಕೂಡ ನೀವು ಓದಬಹುದು. ಇದು ಅತ್ಯಂತ ಶುಭ ಫಲಗಳನ್ನು ತಂದುಕೊಡುತ್ತೆ. ಇನ್ನು ವಿಶೇಷವಾಗಿ ಈ ಒಂದು ಶುಕ್ರವಾರದಂದು ನೀವು ನಿಂಬೆಹಣ್ಣಿನ ದೀಪಗಳನ್ನು ನಿಮ್ಮ ಮನೆಯ ಹತ್ತಿರ ಇರುವ ಯಾವುದಾದರೂ ದೇವಿಯ ದೇವಸ್ಥಾನಗಳಲ್ಲಿ ಹೋಗಿ ರಾಹುಕಾಲದಲ್ಲಿ ಹಚ್ಚಿ ಬರೋದ್ರಿಂದ ತುಂಬಾ ಶುಭ ಫಲಗಳು ದೊರೆಯುತ್ತೆ. ಇನ್ನು ಪ್ರತಿ ವಾರ ಕೂಡ ನೀವು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಬಹುದು, ಅಥವಾ 1ನೇ ವಾರ ಸಂಕಲ್ಪವನ್ನು ಮಾಡಿಕೊಂಡಿದ್ರೆ ನೀವು ಹಾಗೇ ಮಾಡಬಹುದು. ಪ್ರತಿ ವಾರ ಸಂಕಲ್ಪ ಸಮೇತವಾಗಿ ಮಾಡಿಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಕೂಡ ಈ ನಿಂಬೆಹಣ್ಣಿನ ದೀಪವನ್ನು ನೀವು ಮನೆಯಲ್ಲಿ ಹಚ್ಚೋ ಹಾಗಿಲ್ಲ. ನೀವು ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಹೋಗಿ ಹಚ್ಚೋದ್ರಿಂದ ಅತ್ಯಂತ ಶುಭ ಫಲ ದೊರೆಯುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಯಾವ ಹೆಣ್ಣಿನ ದೇವರ ದೇವಸ್ಥಾನಗಳಿರುತ್ತೋ ಅಲ್ಲಿ ಹೋಗಿಬಿಟ್ಟು ನೀವು ವಿಶೇಷವಾಗಿ ರಾಹುಕಾಲದಲ್ಲಿ ನೀವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿ ಬರಬೇಕಾಗತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಇದನ್ನು ಮನೆಯಿಂದಲೇ ಕಟ್ ಮಾಡಿ ತೆಗೆದುಕೊಂಡು ಹೋಗಬೇಡಿ. ದೇವಸ್ಥಾನದಲ್ಲೇ ಕೂತ್ಕೊಂಡು ಕಟ್ ಮಾಡಿ ಆ ರಸವನ್ನು ತೆಗೆದು ದೀಪವನ್ನು ಮಾಡಿ ಅಲ್ಲೇ ನೀವು ಹಚ್ಚಿಬಿಟ್ಟು ಬರಬೇಕಾಗತ್ತೆ. ಇನ್ನು ಪೂಜೆಗೆ ಶುಭ ಸಮಯ ಅಂತ ಬಂದಾಗ ಬೆಳಗ್ಗೆ ತುಂಬ ಶ್ರೇಷ್ಠವಾದ ಸಮಯ ಅಂತ ಹೇಳಿದ್ರೆ ಬೆಳಗ್ಗೆ 6 ಗಂಟೆ 3 ನಿಮಿಷದಿಂದ 7 ಗಂಟೆ 7 ನಿಮಿಷದವರೆಗೂ ಕೂಡ
ಶುಕ್ರಹೋರ ಇರೋದರಿಂದ ಈ ಒಂದು ಸಮಯ ಲಕ್ಷ್ಮೀ ಪೂಜೆಗೆ ಶುಕ್ರವಾರದ ದಿವಸ ಅತಿ ಶ್ರೇಷ್ಠವಾದ ಒಂದು ಸಮಯ ಆಗಿರುತ್ತೆ. ನೀವು ಈ ಒಂದು ಸಮಯದಲ್ಲಿ ಶುಕ್ರನ ಎನರ್ಜಿ ಅನ್ನೋದು ಹೆಚ್ಚಾಗಿರೋದ್ರಿಂದ ಈ ಸಮಯದಲ್ಲಿ ನೀವು ಪೂಜೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ನಿಮಗೆ ಸಾಧ್ಯ ಆಗದೇ ಇದ್ದರೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡಬಹುದು, ಅಥವಾ ಸಂಜೆ 5:30ಯಿಂದ 6:30 ಅಂದರೆ ಆ ಗೋಧೂಳಿ ಸಮಯ ಏನಿದೆ, ಈ ಒಂದು ಸಮಯ ಮಹಾಲಕ್ಷ್ಮಿ ಪೂಜೆಗೆ ಅತಿ ಶ್ರೇಷ್ಠವಾದ ಸಮಯ ಆಗಿರುತ್ತೆ. ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು. ಇನ್ನು ಸಂಜೆ ಹಾಗೂ ಬೆಳಗ್ಗೆ ಪೂಜೆಯನ್ನು ಮಾಡೋಂಥವರು ಎರಡೂ ಸಮಯದಲ್ಲೂ ಕೂಡ ಮನೆಯ ಮುಂಬಾಗಿಲಿನಲ್ಲಿ ಹಾಗೆ ತುಳಸಿ ಗಿಡದ ಮುಂದೆ ದೀಪಗಳನ್ನು ಹಚ್ಚಿಡಬೇಕಾಗತ್ತೆ. ಇನ್ನು ಸಾಧ್ಯವಾಯಿತು ಅಂದರೆ ತುಪ್ಪದ ದೀಪಗಳನ್ನೇ ಮಹಾಲಕ್ಷ್ಮಿ ಪೂಜೆಯಲ್ಲಿ ನೀವು ಹಚ್ಚಿ ಪೂಜೆಯನ್ನು ಮಾಡಬೇಕಾಗತ್ತೆ. ಸಾಧ್ಯ ಆಗದೇ ಇದ್ದರೆ ಎಳ್ಳೆಣ್ಣೆ ದೀಪವನ್ನು ಕೂಡ ಹಚ್ಚಬೇಕಾಗತ್ತೆ. ಆದರೆ ಕೊನೆಯಲ್ಲಿ ನೀವು ತುಪ್ಪದ ಬತ್ತಿಗಳನ್ನು ಇಟ್ಟು ಆರತಿ ಮಾಡೋದನ್ನು ಮರೆಯೋ ಹಾಗಿಲ್ಲ. ಈ ರೀತಿಯಾಗಿ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡದೆ ಲಕ್ಷ್ಮೀ ಫೋಟೋಗೆ ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.